ನಮಸ್ಕಾರ, ನಾನು ದಿನೇಶ್ ಹೆಗಡೆ ಅಂತ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಗೋಳಿಕೈಯವನು. ನಾನು ಕಳೆದ 2.5 ವರ್ಷಗಳಿಂದ ನೆಟ್ಸರ್ಪ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾಯಿದ್ದೀನಿ. ನಾನು ನೆಟ್ಸರ್ಪ್ ಕಂಪನಿಯ ಅನೇಕ ಬಯೋಫಿಟ್ ಪ್ರಾಡಕ್ಟ್ಗಳನ್ನು ಈಗಾಗಲೇ 100 ರೈತರಿಗೆ ಕೊಟ್ಟು ಅದರ ಪ್ರಾಡಕ್ಟಿನ ರಿಸಲ್ಟನ್ನು ನಾನು ನೋಡಿದ್ದೀನಿ. ಇವತ್ತು ಶಿರಸಿ ತಾಲೂಕಿನ ಬನವಾಸಿಯ ಬಾಶಿ ಗ್ರಾಮದ ಗಣಪತಿ ನಾಯ್ಕವ್ರ ತೋಟಕ್ಕೆ ನಾವು ಬಂದಿದ್ದೀವಿ, ಪಪ್ಪಾಯಿ ತೋಟಕ್ಕೆ. ಗಣಪತಿ ನಾಯ್ಕರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಗಣಪತಿ ನಾಯ್ಕರೇ. ಈಗ ನಾವು ನಮ್ಮ ಪ್ರಾಡಕ್ಟ್ನಿಂದ ನಿಮಗೆ ಸಿಕ್ಕಿರೋ ಅನುಭವವನ್ನು ನೀವು ಸ್ವಲ್ಪ ಹಂಚ್ಕೊಳ್ಬೋದಾ? ನಾವು ಗಣಪತಿ ನಾಯ್ಕರ ತೋಟದಲ್ಲಿದ್ದೀವಿ. ಗಣಪತಿ ನಾಯ್ಕರೇ, ನೀವು ಪಪ್ಪಾಯಿ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ಈ ತೋಟ ಹೇಗಿತ್ತು? ಈ ತೋಟದಲ್ಲಿ ಮೊದಲನೇದಾಗಿ ನಾವು ಈ ಶುಂಠಿ ತರಕಾರಿ ಅದು ಇದು ಬೆಳೀತಾ ಇದ್ವಿ. ಈಗ 1 ವರ್ಷದಿಂದ ಪಪ್ಪಾಯನ ಹಾಕಿದ್ವಿ. ಪಪ್ಪಾಯಿ ಬೆಳೆಗೆ ನೀವು ಯಾವ್ಯಾವುದನ್ನು ಬಳಕೆ ಮಾಡಿದ್ರಿ? ಅದಕ್ಕೆ ಗೊಬ್ಬರ ರೂಪದಲ್ಲಿ ಪಪ್ಪಾಯಿಗೆ ಮೊದಲಿಂದಲೂ ನಾವು ಏನು ಮಾಡಿದ್ವಿ ಅಂತಂದ್ರೆ, ಈಗ ರಾಸಾಯನಿಕ ಗೊಬ್ಬರನ ಸಾಮಾನ್ಯವಾಗಿ ನಾಟಿ ಮಾಡಿದ 15-20 ದಿವಸದಿಂದ ಲಿಕ್ವಿಡ್ ಅದು ಇದು ಮಾಡ್ತಾ ಬಂದಿದ್ವಿ. ಹಂತವಾಗಿ ಹಾಕ್ತಿದ್ವಿ. ಇದಕ್ಕೆ ಬೇರೆ ಏನಾರ ಸಮಸ್ಯೆಗಳು ಬಂತಾ ನಿಮಗೆ? ಮಧ್ಯದಲ್ಲಿ ಮಧ್ಯದಲ್ಲಿ ಸಮಸ್ಯೆ, ಸಣ್ಣ ಕೀಟಬಾಧೆ ಅದು ಇದು ಬಂದಿತ್ತು. ಆದರೆ ಅವಾಗ ಬೇರೆ ಬೇರೆ ಒಂದು ಔಷಧಿಗಳನ್ನು ಹೊಡೆದಿದ್ವಿ ನಾವು. ಅದಕ್ಕೆ ನಮ್ದು ನೆಟ್ಸರ್ಪ್ ಪ್ರಾಡಕ್ಟ್ ಅನ್ನ ನೀವು ಯಾವ್ದಾದ್ರು ಬಳಕೆ ಮಾಡಿದ್ದೀರಾ? ನಿಮಗೆ ಯಾರು ಇದನ್ನ ಪರಿಚಯ ಮಾಡಿದ್ರು? ನಮಗೆ ನಮ್ಮ ಸ್ನೇಹಿತರಾದಂಥ ರವೀಶ್ ಹೆಗಡೆ ಅವರು ಇದಕ್ಕೆ ವೈರಸ್ ಬಂದಿದೆ ಅಂತ ನಾವು ಅವ್ರ ಹತ್ರ ವಿಚಾರ ಇಟ್ಟಾಗ, ಇಲ್ಲ ಆ್ಯಂಟಿ ವೈರಲ್ ಅಂತ ಒಂದು ನಮ್ಮ ಬಯೋ ಪ್ರಾಡಕ್ಟ್ ಇದೆ, ಅದನ್ನು ಯೂಸ್ ಮಾಡಿರಿ, ಅದು ಒಳ್ಳೆ ರಿಸಲ್ಟ್ ಇದೆ ಅಂತ ಅಂದಿದ್ರು. ಅದನ್ನು ಯೂಸ್ ಮಾಡಿದ್ವಿ. ಏನು ಇದರ ಪರಿಣಾಮ ಏನು? ಆ್ಯಂಟಿವೈರಲ್ ನೀವು ಬಳಕೆ ಮಾಡಿದ ಮೇಲೆ ನಿಮಗೆ ಅದರದ್ದು ಏನಾದ್ರು ರಿಸಲ್ಟ್ ಕಾಣ್ತಾ ಇದೆಯಾ? ಅದರಲ್ಲಿ ವೈರಸ್ಸಿಗೆ ನಾವು ಈಗಾಗಲೇ ಮೊದಲೇನು ಇದು ಮಾಡ್ತಿದ್ವಿ, ಆದರೆ ಈಗ ಬೇರೆ ಕೆಮಿಕಲ್ ಇದರಲ್ಲಿ ಮಾಡ್ತಾಯಿದ್ವಿ. ಆದರೆ ಅದಕ್ಕಿಂತ ಇದು ಉತ್ತಮ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ನಾವು ಸ್ಪ್ರೇ ಮಾಡಿ ಸುಮಾರು ಒಂದು 15-20 ದಿವಸದಲ್ಲೇ ಅದರದ್ದು ಸ್ವಲ್ಪ ಅಂದ್ರೆ ಆ ಒಂದು ಹರಡುವಿಕೆ ಏನೈತೆ ನಿಂತದೆ. ಈಗ ನೀವು ಆ್ಯಂಟಿವೈರಲ್ನ ನಮ್ಮ ಬಳಕೆ ಮಾಡಿದಿರಿ, ಅದರ ರಿಸಲ್ಟ್ ನೀವು ನೋಡಿದಿರಿ. ಉಳಿದ ಅಂದರೆ ಒಂದು ಸಾವಯವ ಉತ್ಪನ್ನವಾಗಿ ಬಳಕೆ ಮಾಡೋ ದೃಷ್ಟಿಯಿಂದ ಉಳಿದ ರೈತರಿಗೆ ನೀವು ಏನು ಸಂದೇಶ ಕೊಡ್ತಾ ಇದ್ದೀರಿ? ಈಗ ಬಯೋ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ನಿಧಾನವಾಗಿ ಆದರೂ ಕೂಡ ಒಳ್ಳೆಯ ಒಂದು ಪ್ರಗತಿ ಕೊಡ್ತೈತೆ ಅನ್ನತಕ್ಕಂಥ ವಿಚಾರ ನಮಗೆ ಆಗಿದೆ. ಹಾಗಾಗಿ ಈ ಭಾಗದ ರೈತರು ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಸಲಹೆ ಮೇರೆಗೆ ಯೂಸ್ ಮಾಡಿದರೆ ಒಳ್ಳೆಯ ಬೆಳೆಯನ್ನು ಬೆಳೆಯಬಹುದು, ಒಂದು ಗುಣಮಟ್ಟದ ಬೆಳೆಯನ್ನು ಬೆಳೆಯಬಹುದು ಅಂತಕ್ಕಂಥ ಒಂದು ಅನಿಸಿಕೆ ನನ್ನದು. ನಾವು ಗಣಪತಿ ನಾಯ್ಕರದ ಅನುಭವನ ಕೇಳಿದ್ವಿ. ಯಾರೆಲ್ಲ ಈ ರೀತಿಯಲ್ಲಿ ನಮ್ಮ ನೆಟ್ಸರ್ಪಿನ ಬಯೋಫಿಟ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ರು ಆ ಎಲ್ಲ ರೈತರು ಸಾವಯವ ಉತ್ಪನ್ನವನ್ನು ಬೆಳೆದ್ರು, ಅವರ ಆರೋಗ್ಯವನ್ನು ಉಳಿಸ್ಕೊಂಡ್ರು, ಭೂಮಿಯ ಆರೋಗ್ಯ ಉಳಿಸಿದ್ರು. ಅದರ ಜೊತೆಗೆ ಒಂದು ಒಳ್ಳೆಯ ಇನ್ಕಮನ್ನು ಗಳಿಸಿದ್ರು. ಅನೇಕ ಬಾರಿ ಸಾವಯವ ಬಳಕೆ ಅಂದಾಗ ಇನ್ಕಮ್ ಕಡಿಮೆ ಆಗುತ್ತೆ ಅನ್ನುವ ಅಭಿಪ್ರಾಯಗಳು ಹೊರಗಡೆ ಕೇಳಿಬರುತ್ತೆ. ಆದರೆ ಸಾವಯವ ಉತ್ಪನ್ನವನ್ನು ಬಳಸಿ ಇನ್ಕಮ್ ಜಾಸ್ತಿ ಮಾಡಿಕೊಳ್ಳುವಂಥ ಒಂದು ವಿಧಾನವನ್ನು ನೆಟ್ಸರ್ಪ್ ಪ್ರಾಡಕ್ಟಿಂದ ನಾವು ನೋಡಿದ್ದೀವಿ. ಇದನ್ನು ನಾವೆಲ್ಲರೂ ಬಳಸೋಣ ಅನ್ನುವ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.